ನಮಸ್ತೆ ಫ್ರೆಂಡ್ಸ್, ನೋಡಿ ಇದು ಕೆಸುವು ತೇವು ಅಂತ ಹೇಳ್ತೇವೆ ನಾವು ತುಳುವಿನಲ್ಲಿ. ಇದು ನಾವು ಆಟಿ ತಿಂಗಳಲ್ಲಿ ಅಂದರೆ ಆಷಾಢ ಮಾಸದಲ್ಲಿ ನಾವು ಇದನ್ನು ಸುರುಳಿ ಕಟ್ಟಿ ಮಾಡಿ ಹೆಸರು ಮತ್ತು ಅದಕ್ಕೆ ಹಲಸಿನ ಬೀಜ ಹಾಕಿ ನಾವು ಒಂದು ಪದಾರ್ಥ ಮಾಡ್ತೇವೆ. ಇದಕ್ಕೆ ನಾವು ತೇಟ್ಲದ ಕಜಿಪು ಅಂತ ಹೇಳ್ತೇವೆ ನಾವು. ಇದು ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಸಣ್ಣದಾದ ಕೆಸುವಿನ ಎಲೆಯನ್ನು ತೆಗಿಬೇಕು. ಇದಕ್ಕೆ ಎಳತ್ತು ಅದನ್ನು ಸುರುಳಿ ಕಟ್ಟಿ ಈ ರೀತಿ ನೋಡಿ ಗಂಟು ಕಟ್ಟೋದು. ಅದನ್ನು ನಾನು ಕೆಸುವಿನ ಎಲೆಯನ್ನು ತೊಳೆದು ಈ ರೀತಿ ಸುರುಳಿ ಕಟ್ಟಿ ಒಂದು 3 ದಿನ ಇಟ್ಟಿದ್ದೇನೆ. ಅದು ಸ್ವಲ್ಪ ಬಾಡಬೇಕು, ಇಲ್ಲಾಂದರೆ ತುರಿಕೆ ಬರ್ತದೆ. ಅದಕ್ಕೋಸ್ಕರ ಒಂದು ಟಿಫಿನಲ್ಲಿ ಹಾಕಿ 3 ದಿನ ಇಟ್ಟಿದ್ದೇನೆ ನಾನು ಇದನ್ನು. ಈಗ ನೋಡಿ ಒಂದು 10-15 ಹಲಸಿನ ಬೀಜ ಇದನ್ನು ಕುಟ್ಟಿ ನೋಡಿ ಈ ರೀತಿ ಅದರ ಸಿಪ್ಪೆ ತೆಗಿಬೇಕು. ಒಣಗಿರೋದ್ರಿಂದ ಸಿಪ್ಪೆ ಸ್ವಲ್ಪ ಸುಲಭದಲ್ಲಿ ಬರ್ತದೆ ತೆಗಿಲಿಕ್ಕೆ. ಈ ರೀತಿ ತುಂಡು ಮಾಡಿದರೆ ಆಯ್ತು. ಅದನ್ನು ನೋಡಿ ಪ್ರತಿಯೊಂದನ್ನು ಅದೇ ರೀತಿ ಗುದ್ದಿ ಸಿಪ್ಪೆ ತೆಗೆದು ತುಂಡು ಮಾಡಿ ಬೇಯಲಿಕ್ಕೆ ಇಡ್ತೇನೆ ನಾನೀಗ. ಇದನ್ನು ನೋಡಿ ಬೇಯಲಿಕ್ಕೆ ಈಗ ಇದನ್ನು ತೊಳೆದು ಈಗ ಬೇಯಲಿಕ್ಕೆ ಇಟ್ಟಿದ್ದೇನೆ. ಯಾಕಂದರೆ ಸಿಪ್ಪೆ ಕೆಲವು ಸಲ ಅದರಲ್ಲಿ ಇರ್ತದೆ ಸಣ್ಣದು, ಅದಕ್ಕೋಸ್ಕರ. ನೋಡಿ ಇದೀಗ ಅರ್ಧ ಬೆಂದಿದೆ ಹಲಸಿನ ಬೀಜ. ನಾನೀಗ ಹಿಂದಿನ ಬೆಳಿಗ್ಗೆ ನೆನೆಸಿಟ್ಟು ರಾತ್ರಿ ಮೊಳಕೆ ಬರಲಿಕ್ಕೆ ಅಂತ 1 ಕಪ್ಪಿನಷ್ಟು ಹೆಸರನ್ನು ಹಾಕ್ತಾ ಇದ್ದೇನೆ. ನೋಡಿ ಮೊಳಕೆ ಬಂದ ಹೆಸರು. ಇದನ್ನು ಬಾಯಿ ಮುಚ್ಚಿ ಈಗ ಬೇಯಲಿಕ್ಕೆ ಇಡುವ ನಾವು. ನೋಡಿ ಈಗ ಹೆಸರು ಮತ್ತು ಇದು ಒಂದು 75% 75% ಬೆಂದಿದೆ. ಈಗ ಈ ಸುರುಳಿ ಕಟ್ಟಿಟ್ಟ ಕೆಸುವಿನ ಎಲೆಯ ಇದನ್ನು ಪೇಟ್ಲವನ್ನು ಹಾಕಿ ಬೇಯಲಿಕ್ಕೆ ಇಡುವ. ಇದು ಜಾಸ್ತಿ ಹೊತ್ತು ಬೇಕಾಗಿಲ್ಲ ಬೇಯಲಿಕ್ಕೆ. ನೋಡಿ ಎಲ್ಲ ಸಾಮಾನನ್ನು ನಾನು ಹುರಿದು ಇಟ್ಟಿರ್ತೇನೆ, ಬೇಗ ಬೇಗ ಮಾಡಬಹುದು ಅಂತ, ಸುಲಭ ಆಗ್ತದೆ. ಅದಕ್ಕೋಸ್ಕರ ಹುರಿದು ಒಂದು ಡಬ್ಬದಲ್ಲಿ ಹಾಕಿಡ್ತೇನೆ. ನೋಡಿ ಒಂದು 2 ಚಮಚದಷ್ಟು ಕೊತ್ತಂಬರಿ ಬೀಜ, ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹುರಿದದ್ದೆ ಎಲ್ಲ, ಮತ್ತು ಸಾಸಿವೆ ಒಂದು 1/4 ಚಮಚದಷ್ಟು, ಒಂದು 4-5 ಕರಿಮೆಣಸು, ಖಾರಕ್ಕೆ ಬೇಕಾದಷ್ಟು ಉದ್ದ ಮೆಣಸು 1-2 ಹಾಕಿದ್ದೇನೆ, ಗಿಡ್ಡ ಮೆಣಸು 1-2. ಖಾರ ಜಾಸ್ತಿ ಬೇಕನ್ನಿಸಿದರೆ ನಿಮಗೆ ಹಾಕ್ಬೋದು ಜಾಸ್ತಿ. ಒಂದು 4-5 ಬೆಳ್ಳುಳ್ಳಿ, ಒಂದು 1/4 ತುಂಡಿನಷ್ಟು ಈರುಳ್ಳಿ, ಮತ್ತೊಂದು ನೆಲ್ಲಿ ಗಾತ್ರದಷ್ಟು ಹುಣಸೆ ಹುಳಿ. ನೆಲ್ಲಿ ಗಾತ್ರದಷ್ಟು ಸಾಕಾಗ್ತದೆ ಇದಕ್ಕೆ. 1-2 ಸುತ್ತು ರುಬ್ಬಿ ಈಗ ನಾನು ಇದಕ್ಕೆ ಸಾಧಾರಣ 1 ಕಪ್ಪಿನಷ್ಟು ತೆಂಗಿನ ತುರಿ ಹಾಕಿದ್ದೇನೆ. ಇದನ್ನು ನುಣ್ಣಗೆ ರುಬ್ಬಬೇಕು. ನೋಡಿ ರುಬ್ಬಿ ರೆಡಿ ಆಯಿತು ಈಗ ಮಸಾಲೆ. ಈಗ ನೋಡಿ ಬೆಂದ ಹೆಸರು ಮತ್ತು ತೇಟ್ಲ ಮತ್ತು ಹಲಸಿನ ಬೀಜಕ್ಕೆ ಈ ಮಸಾಲೆಯನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡುವ. ಲೋ ಟು ಮೀಡಿಯಮ್ ಹೀಟ್ ಇರಲಿ, ಮಧ್ಯಮ ಉರಿಯಲ್ಲಿ ಇದನ್ನು ಮಸಾಲೆ ಬೇಯುವವರೆಗೆ ಕುದಿಸ್ಬೇಕು. ಈಗ ಮಸಾಲೆ ಹಸಿ ವಾಸನೆ ಹೋಗಬೇಕು ತೆಂಗಿನ ತುರಿದ್ದು. ನೋಡಿ ಮತ್ತು ಸ್ವಲ್ಪ ಉಪ್ಪು ಹಾಕುವ ರುಚಿಗೆ. ಬೇಯುವಾಗ ನಾನು ಸ್ವಲ್ಪ ಹಾಕಿದ್ದೇನೆ, ಹೇಳಲಿಕ್ಕೆ ಮರೆತು ಬಿಟ್ಟೆ. ನೋಡಿ ಈಗ ಒಳ್ಳೆ ಕುದಿ ಬಂದಿದೆ. ನಮ್ಮ ತೇಟ್ಲದ ಕಜಿಪು ರೆಡಿಯಾಗಿದೆ. ಮಳೆಗಾಲದ ಪದಾರ್ಥ ಇದು. ಆಷಾಢ ತಿಂಗಳಲ್ಲಿ ಹೆಚ್ಚಾಗಿ ಎಲ್ಲರೂ ಒಂದು ಸಲ ಆದರೂ ಮನೆಯಲ್ಲಿ ಮಾಡ್ತಾರೆ ಇದನ್ನು. ತುಂಬ ಟೇಸ್ಟ್ ಆಗ್ತದೆ ಇದು. ನೋಡಿ ಒಂದು 2 ಚಮಚದಷ್ಟು ತೆಂಗಿನ ಎಣ್ಣೆ, ಒಂದು ಅರ್ಧ ಚಮಚ ಸಾಸಿವೆಗೆ ಚಟಪಟ ಅಂದಾಗ ಇದಕ್ಕೆ ಒಂದು 1/4 ತುಂಡು ಈರುಳ್ಳಿಯನ್ನು ಪೂರ ಕಟ್ ಮಾಡಿ ಹಾಕ್ತಾಯಿದ್ದೇನೆ. ನೋಡಿ ಇದು ಒಂದು ಹೊಂಬಣ್ಣ ಬರುವವರೆಗೆ ಹುರಿಯುವ. ಇದನ್ನು ಒಗ್ಗರಣೆ ಹಾಕಿದರೆ ಒಳ್ಳೆ ಪರಿಮಳ ಇರ್ತದೆ ಈ ಪದಾರ್ಥಕ್ಕೆ. ನೋಡಿ ಉದ್ದಿನಬೇಳೆ 1 ಚಮಚ ಹಾಕಿದ್ದೇನೆ ನಾನೀಗ, ಮತ್ತು ಕರಿಬೇವು ತುಂಬ ಹಾಕುವ, ಒಳ್ಳೆಯದಾಗ್ತದೆ ಇದು. ಹಿಂಗೊಂದು 1/4 ಟೀ ಚಮಚ ಅಥವಾ ಅರ್ಧ ಟೀ ಚಮಚದಷ್ಟು ಹಾಕಬೇಕು ಇದಕ್ಕೆ. ನೋಡಿ ಈಗ ಪದಾರ್ಥಕ್ಕೆ ಹಾಕ್ತಾಯಿದ್ದೇನೆ ಮಾಡಿಟ್ಟ ತೇಟ್ಲದ ಕಜಿಪು. ತುಳುವಿನಲ್ಲಿ ಹಾಗೆ ಹೇಳೋದು ನಾವು, ತೇಟ್ಲದ ಕಜಿಪು ಅಂತ. ನೋಡಿ ರೆಡಿ ಆಯಿತು. ಫ್ರೆಂಡ್ಸ್, ನಿಮಗೆ ನನ್ನ ಈ ಅಡಿಗೆ
ಮಾಡುವ ರೀತಿ ವಿಧಾನ ಇಷ್ಟ ಆಗಿದ್ದರೆ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ.